ಮೊಟ್ಟೆ ಕೋಳಿಯಿಂದ ಒಂದು ಸಲನಾದರೂ ಬಿರಿಯಾನಿನ ಟ್ರೈ ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸಲನಾದರೂ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಲ್ಲಂತೂ ಅಷ್ಟೇ ಸಖತ್ತಾಗಿರುತ್ತೆ ಇದಂತೂ. ಇದಕ್ಕೆ ಇಲ್ಲಿ 1/4 kg ಮೊಟ್ಟೆ ಕೋಳಿಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಎಣ್ಣೆಯಲ್ಲಿ ಮೊದಲು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು 2 ನಿಮಿಷ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ, ಧನಿಯಾ ಪುಡಿನ ಹಾಕಿ ಮತ್ತು ಎಣ್ಣೆನಲ್ಲೇ 2 ರಿಂದ 3 ನಿಮಿಷ ಫ್ರೈ ಮಾಡಿ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಕುಕ್ಕರ್ನಲ್ಲಿ 6 ರಿಂದ 7 ವಿಷಲು ಇದನ್ನು ಹಾಕಿಸ್ಕೋಬೇಕಾಗತ್ತೆ. ಇದರಲ್ಲಿ ನಾನು ಒಂದು 30% ಅಷ್ಟು ಮಾತ್ರ ಚಿಕನನ್ನು ತೊಗೊಂಡು ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ. ಉಳಿದಿದ್ದನ್ನು ಸಾರು ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದಾಗಿರುತ್ತೆ. ಈಗ ಬಿರಿಯಾನಿಗೆ ನಾವು ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಈಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಮೆಣಸು, ಏಲಕ್ಕಿ, ಸೋಂಪು, ಚಕ್ಕೆ, ಲವಂಗ, ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಸ್ಟವ್ನ ಟರ್ನ್ ಆಫ್ ಮಾಡಿಕೊಂಡು ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಒಂದು ಪಕ್ಕಕ್ಕೆ ಇಡಬೇಕಾಗತ್ತೆ. ಆಮೇಲೆ ಇದರಿಂದ ಒಂದು ಸ್ವಲ್ಪ ಮಸಾಲೆನ ಹರ್ಕೊಂಡು ಬರಬೇಕಾಗತ್ತೆ, ಒಂದು ಸ್ವಲ್ಪ ನೀರನ್ನು ಸೇರಿಸಿಕೊಂಡು. ಈಗ ಒಂದು ಒಗ್ಗರಣೆನ ಇಲ್ಲಿ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಬಿರಿಯಾನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಬಾಣಲೆಯಲ್ಲಿ ಹೋಲ್ ಸ್ಪೈಸಸ್ಸು ಮತ್ತು ಪುದೀನ ಎಲ್ಲ ಕರಿಬೇವು ಸೊಪ್ಪಿನ ಹಾಗೆ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ 1-2 ನಿಮಿಷ ಫ್ರೈ ಮಾಡಿ ಆಮೇಲೆ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣಿನ ರಸ ಮತ್ತು ಒಂದು 3 ರಿಂದ 4 ಚಮಚ ಮೊಸರನ್ನು ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲೆ ಮತ್ತು ಒಂದು ಸ್ವಲ್ಪನೇ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈಗ ಇದನ್ನು ಚಿಕನ್ ಬೇಯ್ತಾ ಇರ್ತಕ್ಕಂತಹ ಕುಕ್ಕರ್ಗೆ ಹಾಕಿ ನೆನೆಸಿಟ್ಕೊಂಡಿರ್ತಕ್ಕಂತಹ ಅಕ್ಕಿನ 1.5 ಗ್ಲಾಸಷ್ಟು ಇಲ್ಲಿ ತೊಗೊಂಡಿದ್ದೀನಿ. ಅಕ್ಕಿಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಸಹ ಅಕ್ಕಿಗೆ ಡಬಲ್ ಇರಬೇಕು, ಆ ರೀತಿ ಹಾಕಿ ಒಂದು ಕುಕ್ಕರಲ್ಲಿ ಒಂದು ವಿಷಲ್ನ ಹಾಕಿಸ್ಕೊಂಡ್ರೆ ಈ ರೀತಿ ಉದುರಾಗಿ ಬಿರಿಯಾನಿ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.